ಮಶ್ರೂಮ್ ಅಂದ್ರೆ ಅಣಬೆಯನ್ನ ಸೇವಿಸಿ ಒಂದೇ ಕುಟುಂಬದ 9 ಜನ ಅಸ್ವಸ್ಥರಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಉಮಾರಾಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಶ್ರೂಮ್ ತಿಂದು ವಾಂತಿ ಬೇದಿಯಿಂದ ಬಳಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 9 ಜನರಿಗೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅದರಲ್ಲಿ ಓರ್ವ ಗರ್ಭಿಣಿನೂ ಇದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಆಕೆಯನ್ನ ರವಾನೆ ಮಾಡಲಾಗಿದೆ. ಜಿದ್ದಿಮನಿ ಹಾಗೇನೆ ಕೋಳಿ ಕುಟುಂಬದ 9 ಜನ ಮಶ್ರೂಮ್ ಅನ್ನ ಸೇವನೆ ಮಾಡಿದ್ದಾರೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಹೊಲದಲ್ಲಿತ್ತಂತೆ ಈ ಮಶ್ರೂಮ್, ಅದನ್ನ ತಂದು ಮನೇಲಿ ಅಡುಗೆ ಮಾಡಿದ್ದಾರೆ. ಈಗ ಒಬ್ರು ಅಣಬೆ ತಂದಿದ್ದನ್ನ ಕಂಡು ಮತ್ತೊಂದು ಫ್ಯಾಮಿಲಿಯವರು ಕೂಡ ಮಶ್ರೂಮ್ ಅನ್ನ ತಂದಿದ್ದಾರೆ, ಅಡುಗೆ ಮಾಡಿದ್ದಾರೆ, ಅದನ್ನು ಸೇವನೆ ಕೂಡ ಮಾಡಿದ್ದಾರೆ. ಹೊಲದಲ್ಲಿ ಔಷಧಿಯನ್ನ ಹೊಡೆದಿದ್ರು ಮಾಲೀಕ ಅನ್ನೋದು ಗೊತ್ತಾಗಿದೆ. ಔಷಧಿ ಹೊಡೆದಿದ್ದು ಇವ್ರಿಗೆ ಗೊತ್ತಾಗಿಲ್ಲ. ಆ ಮಶ್ರೂಮ್ ಅನ್ನ ತಂದಿದ್ದಾರೆ, ಅಣಬೆಯನ್ನು ತಂದಿದ್ದಾರೆ, ಅದನ್ನ ಅಡುಗೆ ಮಾಡ್ಕೊಂಡು ತಿಂದಿದ್ದಾರೆ. ಊಟ ಮಾಡಿದ ಮೇಲೆ ವಾಂತಿ ಭೇದಿ ಶುರುವಾಗಿದೆ. ಮನೆಯಲ್ಲೇ ನರಳಾಟ ಶುರುವಾಗಿದೆ. ಕೂಡಲೇ ಎಲ್ಲರನ್ನೂ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸದ್ಯ ಚಿಕಿತ್ಸೆಯನ್ನ ಎಲ್ಲರೂ ಪಡಿತಾ ಇದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಕೆಲವು ಸತಿ ಮಶ್ರೂಮ್ ಅಂಗಡಿಲೂ ಸಿಗುತ್ತೆ, ಅದು ಎಕ್ಸ್ಪೈರ್ ಆಗಿರೋ ತಿಂದ್ರೆ ಇಂಥದ್ದೇ ಸಮಸ್ಯೆ ಆಗುತ್ತೆ. ಇವರು ಹೊಲದಲ್ಲಿ ಬೆಳೆದಿರುವಂತ ಈ ಮಶ್ರೂಮ್ ಅನ್ನ ತಂದಿದ್ದಾರೆ, ಬಟ್ ಔಷಧಿ ಹೊಡೆದಿದ್ರು ಮಾಲೀಕ, ಅದು ಗೊತ್ತಾಗಿಲ್ಲ. ಒಂದು ಫ್ಯಾಮಿಲಿಯವರು ತಂದು ತಿಂದಿದ್ದಾರೆ ಅಂತ ಗೊತ್ತಾಗ್ತಿದ್ದಂಗೆ ಮತ್ತೊಂದು ಫ್ಯಾಮಿಲಿಯವರು ಕೂಡ ಮಶ್ರೂಮ್ ಅನ್ನ ಹೊಲದಲ್ಲಿ ಕಿತ್ಕೊಂಡ್ ಬಂದಿದ್ದಾರೆ, ಅದನ್ನ ತಿಂದಿದ್ದಾರೆ. ಔಷಧಿ ಸಿಂಪಡಣೆ ಮಾಡಿದ ಮಶ್ರೂಮ್ ತಿಂದಿದ್ರಿಂದ ಇವರ ಆರೋಗ್ಯ ಕೈ ಕೊಟ್ಟಿದೆ ಅನ್ನೋದು ಗೊತ್ತಾಗಿದೆ. ಹಾಲದಿಂದ ಬರ್ತಾವ್ರಿ, ಅಲ್ಲಿ ಹಳೆಂಬಿ ಕಟ್ಕೊಂಡ್ರಿ, ಅಲ್ಲಿ ಹತ್ರ ತೊಗೊಂಡು ಅದು 10 ಮಂದಿ ಮನೆಗೆ ತಂದು ಎಲ್ಲರೂ ಮನ್ಯಾಗ ಹುಡುಗರ ಮಕ್ಕಳ ಎಲ್ಲರೂ ಕೂಡಿ ಅಡುಗೆ ಮಾಡಿ ತಿಂದೀವ್ರಿ. ಅದರಿಂದ ಹಿಂಗೆ ತ್ರಾಸ ಆಕೈತ್ರಿ. ಅವ್ರು ಅದಕ್ಕಿಂತ ಮುಂಚೆವಾಗಿರಿ ಅವ್ರ ಔಷಧಿ ಬಡ್ದಿರತ್ತಾರೆ, ಅದು ನಮ್ಮ ಪರಿಚಯ ಗೊತ್ತಿಲ್ಲ ಐತ್ರಿ ಸರ್. ಹಿಂಗಾಗಿ ನಾವು ತೊಗೊಂಬಂದು ತಿಂದಿರಿ. ಮತ್ತು ಇಲ್ಲಿ ಬರೋಣವ್ರು ಭಾಳ ಸೀರಿಯಸ್ ಆಗಿದ್ರು. ಇವರೆಲ್ಲ ಶ್ರಮಪಟ್ಟು ನಮ್ಗೆ ಉಳಿಸ್ಯಾರ್ರಿ ಸರ್, ಭಾಳ ಹೆಲ್ಪ್ ಮಾಡ್ಯಾರ್ರಿ. ಸರ್ಕಾರ ದವಾಖಾನೆ ಅಂದರೆ ತುಂಬ ಧನ್ಯವಾದಗಳು. ಉಮರಾಣಿ ಗ್ರಾಮದಿಂದ ಸುಮಾರು 9 ಜನರು ಲೋಕಲ್ ಮಶ್ರೂಮ್ ಪದಾರ್ಥವನ್ನು ಸೇವನೆ ಮಾಡೋದ್ರಿಂದ ವಾಂತಿ ಹಾಗೂ ಬೇದಿಯಿಂದ ಅವರು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿಗೆ ತಪಾಸಣೆಗೆ ಬಂದಿದ್ದರು. ಅವರು ಈಗ ಚಿಕಿತ್ಸೆಯನ್ನು ಪಡೆದು ಈಗ ಅವರ ಆರೋಗ್ಯ ಚೆನ್ನಾಗಿದೆ. ಒಬ್ಬರು ಮಹಿಳೆಯನ್ನು ನಾವು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಬಿಮ್ಸ್ಗೆ ಅವರನ್ನು ಕಳಿಸಿಕೊಡಲಾಗಿತ್ತು. ಅವರು ಕೂಡ ಈಗ ಉತ್ತಮ ಆರೋಗ್ಯದಿಂದ ಇದ್ದಾರೆ. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಈಗ ಉಳಿದ 8 ಜನರು ಕೂಡ ಆರಾಮಾಗಿದ್ದಾರೆ. ಅವರನ್ನು ನಾಳೆ ಅಥವಾ ನಾಡಿದ್ದು ಅವ್ರನ್ನ ಬಿಡುಗಡೆಗೊಳಿಸ್ತಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಲೋಹಿತ್. ಈಗ ನ್ಯಾಚುರಲ್ ಆಗಿ ಬೆಳೆದಂತ ಮಶ್ರೂಮ್ ಅಂತ ಕಾಣಿಸುತ್ತೆ, ಜಮೀನಲ್ಲಿ ಬೆಳೆದಿರೋದ್ರಿಂದ ಈ ಔಷಧಿ ಸಿಂಪಡಣೆ ವಿಷಯ ಇವ್ರಿಗೆ ಗೊತ್ತಿರಲಿಲ್ಲ. ಮತ್ತೆ ಇವ್ರ ಪರಿಸ್ಥಿತಿ ಇವಾಗ ಹೆಂಗಿದೆ? ಅದರಲ್ಲೂ ಒಬ್ರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಗೊತ್ತಾಗಿದೆ. ಅವ್ರ ಕಂಡೀಷನ್ ಶರ್ಮಿತಾ, ಏನಂತಂದ್ರೆ ಇವರು ಮಶ್ರೂಮ್ ಅನ್ನ ಸೇವಿಸಿ ಈಗ ಒಂದೇ ಕುಟುಂಬದ ಅಂದ್ರೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮನೆಯಿಂದ 4 ಜನ, ಇನ್ನೊಂದು ಮನೆಯಿಂದ 5 ಜನ, ಹೀಗೆ ಒಟ್ಟು 9 ಜನ ಈಗ ಅಸ್ವಸ್ಥಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಿವತ್ತು ಇವರು ಸತ್ಯಪ್ಪ ಕೋಳಿ ಇದ್ದಾರೆ, ಇವರು ಹಾಲು ತರೋದಕ್ಕೆ ಅಂತ ಹೊರಗಡೆ ಹೋಗಿರ್ತಾರೆ. ಬರೋವಾಗ ಒಬ್ಬರ ಗದ್ದೆಯಲ್ಲಿ ಮಶ್ರೂಮ್ ಬೆಳೆದದ್ದನ್ನ ಕಂಡು ಅಲ್ಲಿಂದ ಮಶ್ರೂಮ್ ಅನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಅಡಿಗೆ ಮಾಡಿರ್ತಾರೆ. ಆದ್ರೆ ಅವ್ರಿಗೆ ಈ ವಿಚಾರ ಗೊತ್ತೇ ಇರೋದಿಲ್ಲ. ಏನಂತಂದ್ರೆ ಆ ಗೋವಿನ ಜೋಳದ ಜೊತೆಗೆ ಆತ ಮಶ್ರೂಮ್ ಬೆಳೆದಿರ್ತಾನೆ ಹೊಲದ ಮಾಲೀಕ. ಅವತ್ತೇನೆ ಏನಂತಂದ್ರೆ ಆ ಒಂದು ಗೋವಿನ ಜೋಳಕ್ಕೆ ಹಾಗೆ ಮಶ್ರೂಮ್ಗೆ ಔಷಧಿಯನ್ನ ಸಿಂಪಡಣೆ ಮಾಡಿರ್ತಾನೆ. ಆದ್ರೆ ಇವ್ರಿಗೆ ಆ ವಿಚಾರ ಗೊತ್ತಿಲ್ದೇನೆ ಇವರು ಆ ಒಂದು ಅಡಿಗೆ ಮಾಡಿ ಮಶ್ರೂಮ್ ಅನ್ನ ತಿಂದ ತಕ್ಷಣನೇ ಸುಮಾರು 1 ಗಂಟೆಗಳ ಬಳಿಕ ಎಲ್ರಿಗೂ ಕೂಡ ಏನಂತಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು, ಮಕ್ಕಳು ಹಾಗೆ ದೊಡ್ಡವರು ಎಲ್ರಿಗೂ ಕೂಡ ಒಟ್ಟಿಗೆ ವಾಂತಿ ಬೇದಿ ಎರಡೂ ಕೂಡ ಶುರುವಾಗಿ ಮನೆಯಲ್ಲೇ ನರಳಾಳಕ್ಕೆ ಶುರು ಮಾಡ್ತಾರೆ. ಕೂಡಲೇ ಏನಂತಂದ್ರೆ ಅಕ್ಕಪಕ್ಕದ ಜನ ಅವ್ರನ್ನ ವಾಹನಗಳನ್ನ ಮಾಡಿ ಈಗ ಸದ್ಯಕ್ಕೆ ಚಿಕ್ಕೋಡಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿ ಈಗ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಈಗಾಗಲೇ ಏನಂತಂದ್ರೆ 8 ಜನರು ಕೂಡ ಇಲ್ಲೇ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಓರ್ವ ಗರ್ಭಿಣಿ ಮಹಿಳೆ ಆಗಿದ್ರಿಂದ ಹೆಚ್ಚು ಕಮ್ಮಿ, ಯಾಕಂದ್ರೆ ಈಗ ತುಂಬು ಗರ್ಭಿಣಿಗಳು 9 ತಿಂಗಳ ತುಂಬು ಗರ್ಭಿಣಿ ಆಗಿರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಅಂತಾನೆ ಆಕೆಯನ್ನ ಬೆಳಗಾವಿಗೆ ಕಳಿಸಿರ್ತಕ್ಕಂಥದ್ದು. ಸದ್ಯಕ್ಕೆ 9 ಜನರು ಕೂಡ ಈಗ ಆರಾಮಾಗಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಲೋಹಿತ್.